ನಾನೇ ಸಾರಥಿಯಾಗಿ ವಧುವರರನ್ನು ಶೃಂಗರಿಸಿದ ರಥದಲ್ಲಿ ಕುಳ್ಳಿರಿಸಿ ಮುನ್ನಡೆಸುತ್ತಿರುವ ಸಂದರ್ಭ ನಭೋವಾಣಿ ಎಂದು ಮೊಳಗಿತ್ತು. ಕಂಸ ಈ ದೇವಗೆ ಹೊಟ್ಟೆಯಿಂದ ಹುಟ್ಟುವ 8ನೇ ಮಗುವಿನಿಂದ ನಿನ್ನ ಮರಣ ಎಚ್ಚರ ಎಚ್ಚರ ಎನ್ನುವುದಾಗಿ ತಂಗಿ ಎಂಬ ಅಕ್ಕರೆಯನ್ನು ಮರೆತು ತಲೆ ಕಡೆಯಲು ಮುಂದಾದಾಗ ಭಾವ ವಸುದೇವ ಬಂದು ತಡೆದ. ಕಂಸ, ಹುಟ್ಟಿದ ಎಲ್ಲ ಮಕ್ಕಳನ್ನು ನಿನ್ನ ಕೈಗೊಪ್ಪಿಸುತ್ತೇನೆ, ವೃತ ಸ್ತ್ರೀ ಹತ್ಯೆಗೆ ಮುಂದಾಗಬೇಡ ಕಂಸ ಎಂದು ಬೇಡಿದ. ಹುಟ್ಟಿದ 6 ಮಕ್ಕಳನ್ನು ನಿರ್ದಾಕ್ಷಿಣ್ಯವಾಗಿ ಕೊಂದೆ. 7ನೆಯ ಗರ್ಭ ಉದಿಸುವ ಮುನ್ನವೇ ಮಾಯವಾಯಿತು. ಇನ್ನು 8ನೇ ಶಿಶು ನೋಡಿದರೆ ಹೆಣ್ಣು, ಆದರೂ ಶತ್ರುವಿನ ಶೇಷ ಉಳಿಯಬಾರದೆಂದು ಎತ್ತಿ ಬಂಡೆಗೆ ಬಡಿಯಲು ಮುಂದಾದಾಗ ಅದು ನನ್ನದೇ ಬದ್ದು ನಭೋಮಂಡಲಕ್ಕೆ ಜಿಗಿಯಿತು. ಕಂಸ, ನಿನ್ನನ್ನು ಕೊಲ್ಲುವ ನಿನ್ನ ಶತ್ರು ನಂದ ಗೋಕುಲದಲ್ಲಿ ಬೆಳೆಯುತ್ತಿದ್ದಾನೆ, ನೀನು ಏನು ಮಾಡಲಾರೆ ಎಂದು ಗಾಗಾಯಿಸಿ, ಹಾಗಾಗಿ ವೈರಿಯನ್ನು ಕೊಲ್ಲಲು ರೇಣುಕ, ಪ್ರಳಂಬ, ಬಕ, ಪೂತನಿಯರೇ ಮೊದಲಾದವರನ್ನು ಅಟ್ಟಿದರೂ ಒಬ್ಬರೂ ಹಿಂದಿರುಗಿ ಬರಲಿಲ್ಲ. ಈಗ ಯೋಚನೆ ಮಾಡುತ್ತಿದ್ದೇನೆ, ಸ್ವಕ್ಷೇತ್ರದಲ್ಲಿ ವೈರ್ಯ ಬಲ ಹೆಚ್ಚು, ಹಾಗಾಗಿ ಅವರನ್ನು ಅಲ್ಲಿಂದ ತಪ್ಪಿಸಿ ಇಲ್ಲಿಗೆ ಕರೆತಂದು ಕೊಲ್ಲುವ ಹಂಚಿಕೆಯನ್ನು ರೂಪಿಸಿದ್ದೇನೆ. ಇದಕ್ಕೆ ಹಿರಿಯನಾದ ಅಕ್ರೂರನ ಸರಿಯಾದ ವ್ಯಕ್ತಿ, ಅವನನ್ನ ಇಲ್ಲಿಗೆ ಕರೆದು ತಂದು ನನ್ನ ಗೋಕುಲಕ್ಕೆ ಕಳುಹಿಸುತ್ತೇನೆ. ಸಚಿವ ಅಕ್ರೂರ, ಪ್ರಭು, ವಂದಿಸಿಕೊಂಡೆ, ಕರೆದ ಕಾರಣವೇನು? ಅಕ್ರೂರ, ಕೇಳುತ್ತುಕೊಂಡ ನಿಧಿಯ
ಸಚಿವ ಅಕ್ರೂರ, ಯದುಕುಲವೆಂಬ ರತ್ನಮಾಲೆಗೆ ಶಿಖಾಮಣಿಯಂತಿರುವೆ ನೀನು. ಹಾಗಾಗಿ ನಾನಾಡುವ ಮಾತನ್ನು ಲಕ್ಷ್ಯವಿಟ್ಟು ಕೇಳು. ಕೃಷ್ಣ ಬಲರಾಮರೆಂಬ ನನ್ನ ವೈರಿಗಳು ನಂದ ಗೋಕುಲದಲ್ಲಿ ಬೆಳೆಯುತ್ತಿದ್ದಾರಂತೆ. ಮುಗಿಸುವ ಯತ್ನ ಈವರೆಗೆ ಸಫಲವಾಗಲಿಲ್ಲ. ಹಾಗಾಗಿ ನೀನು ಒಂದು ಕಾರ್ಯವನ್ನು ಮಾಡಬೇಕು. ನೀನು ನಂದ ಗೋಕುಲಕ್ಕೆ ಹೋಗಿ ಅವರಿಬ್ಬರನ್ನು ಇಲ್ಲಿಗೆ ಕರೆದುತ್ತಾ, ಹೇಗೆಂದರೆ ಬಿಲ್ಲಗಬ್ಬದ ನೆವದಿಯೇ ಸಚಿವ ಅಕ್ರೂರ, ಬರುವ ಚತುರ್ದಶಿಗೆ ನಮ್ಮ ಮಧುರೆಯಲ್ಲಿ ಬಿಲ್ಲ ಹಬ್ಬವನ್ನು ಏರ್ಪಡಿಸುತ್ತೇನೆ. ನೀನು ಮಧುರೆಗೆ ಹೋಗಿ ನಿಮ್ಮ ಮಾವ ಕರೆದು ತಂದಿರಿ ಎಂದು ಕೃಷ್ಣ ಬಲರಾಮರನ್ನು ಇಲ್ಲಿಗೆ ಕರೆದುತ್ತಾ, ಇಲ್ಲಿ ಅವರನ್ನು ನಾನು ಗೊತ್ತೆ ಕೊಲ್ಲುತ್ತೇನೆ. ಇದೊಂದು ಕಾರ್ಯವನ್ನು ನನಗೆ ಮಾಡುತ್ತೀಯಾ? ಮಧುರಾಮಯೇ ಕೃಷ್ಣ ಬಲರಾಮರನ್ನು ಮಧುರೆಗೆ ಕರೆಸುತ್ತೇನೆ. ಇದರಲ್ಲಿ ನಿಮಗೆ ಅನುಮಾನ ಬೇಡ, ನಿಶ್ಚಿಂತರಾಗಿರಿ. ಕೃಷ್ಣ ಬಲರಾಮರನ್ನು ಇಲ್ಲಿಗೆ ಕರೆಸುತ್ತೇನೆ, ನಿಮಗೆ ಚಿಂತೆ ಬೇಡ. ಸಚಿವ ಅಕ್ರೂರ, ಹಾಗೇ ಆಗಲಿ. ಆದಷ್ಟು ಬೇಗ ನನ್ನ ವೈರಿಗಳನ್ನು ಇಲ್ಲಿಗೆ ಕರೆದುತ್ತಾ ನಿನ್ನ ನಿರೀಕ್ಷೆಯಲ್ಲಿರುತ್ತೇನೆ. ಭವ
ಉತ್ತರಿ ಇಂದು ನಾನು ಆನಂದ ಆತಂಕಗಳನ್ನು ಒಂದಾಗಿ ಅನುಭವಿಸುತ್ತಿದ್ದೇನೆ. ಒಂದೆಡೆ ದೇವರ ದೇವನಾದ ಶ್ರೀಕೃಷ್ಣನನ್ನು ಕಾಣುವ ಭಾಗ್ಯ ಬಂದಿದ್ದಕ್ಕೆ ಆನಂದವಾದರೆ ಕಂಸನ ದುರುದ್ದೇಶವನ್ನು ನೆನೆದು ಆತಂಕ. ಹಾಗಾಗಿ ಮಲಗಿದರೂ ನಿದ್ರೆ ಬರುತ್ತಿಲ್ಲ. ಇಂದು ರಾತ್ರಿ ಸುದೀರ್ಘವಾದ ಅನುಭವ. ಅಥವಾ ಬೆಳಗಾದರೆ ನಾನು ಗೋಕುಲವತ್ತ ಸೇರುತ್ತೇನೆ, ಶ್ರೀಕೃಷ್ಣನನ್ನು ಕಾಣುತ್ತೇನೆ. ಇದು ಕ್ರೂರ ವಿಧಿಯ ಮನಸ್ಸಿಗೆ ಸರಿ ಬರಲಿಲ್ಲವೇ? ಯೋಚಿಸುತ್ತಾ ಇರುವಂತೆ ನನ್ನ ಭಾಗ್ಯವೋ ಎಂಬಂತೆ ಉದಯಾದಿ ಗಡರಿ ಸೂರ್ಯದೇವ ಮೇಲೆದ್ದು ಬರುತ್ತಿದ್ದಾನೆ. ತಡ ಮಾಡುವುದಿಲ್ಲ. ಸ್ನಾನಾದಿ ನಿತ್ಯ ಕರ್ಮಗಳನ್ನು ಪೂರೈಸಿ ವ್ರತವನ್ನೇ ನನ್ನ ಗೋಕುಲದಲ್ಲಿ ನಡೆದು ಬರಬರೋತ ಬೃಂದಾವನದಿ ಬರಬರೋತ ಬೃಂದಾವನದಿ ಶ್ರೀಹರಿಯಗೆ ಜಯ ಕಂಡು ಶ್ರೀಹರಿಯ ಹೆಜ್ಜೆಯ ಕಂಡು ಪ್ರಗತಿ ಬಂದು ಸೇರಿದ್ದು ಬೃಂದಾವನ. ಶ್ರೀಕೃಷ್ಣನ ಲೀಲಾ ಕ್ಷೇತ್ರವಿದೆ. ಗೋಪಾಲರೊಡನೆ ನಲಿದಾಡಿದ ಪುಣ್ಯ ನೆಲೆ ಇದೆ. ಇಲ್ಲಿಯ ಮಣ್ಣು ನನಗೆ ಮಹಾಪ್ರಸಾದ. ಅಂತೆಯೇ ಹುರಿಯಲ್ಲಿ ಹೊರಲಾಡಿ ಪುನೀತನಾಗಿದ್ದೇನೆ. ಈಗ ನನ್ನ ಅರಮನೆಯತ್ತ ನಡೆಯುತ್ತೇನೆ. ಲಕ್ಷ್ಮೀ ಮನೋಹರನು ಅಕ್ರೂರನ ಕಾಣು ಆ ಕ್ಷಣವೇ ದಿವ್ಯಾದಿನ್ನೀಗೋ. ಸುಕ್ಷೇಮವೇ ಬಂದು ಬಾರೆನು ತಲಪಿ ಸುಕ್ಷೇಮವೇ 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 ಬಂದು ಬಾರೆನು ತಲಪಿ ಬಾರೆನು ತಲಪಿ ಸುವಿಚಕ್ಷಣನ ಮೈದಡವು ಎಂದ ಸುವಿಚಕ್ಷಣನ ಮೈದಡವು ಎಂದೋ ಅಚ್ಚ, ಅಕ್ರೂರ, ಈಗ ಬಂದೆಯ? ನಿನ್ನನ್ನು ಕಂಡು ಬಹಳ ಸಂತೋಷವಾಯಿತು. ಆಗಾಗ ಹಾಲು ಹಣ್ಣನ್ನು ಇಟ್ಟಿದ್ದೇನೆ, ಸ್ವೀಕರಿಸು. ಅಚ್ಚಯ್ಯ, ಮಧುರೆಯಿಂದ ಬಂದವನಲ್ಲವೇ ನೀನು? ನಲ್ಲಿ ಇನ್ನೊಂದು ಮಾತು. ಮಾವ ಕೌಸಾದಿ ಮಾವ
ಮಾನನಿಧಿ ನೀ ಬಂದು ಕೋವಿದರೆ 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 ಬೆಸದನಗೆ ಮಾನನಿಧಿ ನೀ ಬಂದು ಬಂದು ದಾವ ಕಾರ್ಯವು ಬೇಡುವುದೆನಲು ಬಂದು ದಾವ ಕಾರ್ಯವು ಬೇಡುವುದೆನಲು ಕೋವಿದರೆ ಬೆಸದನಗೆ ಮಾನನಿಧಿ ನೀ ಬಂದು ಯಾವ ಕಾರ್ಯವು ಬೇಡು ಎನಲು ಅಜ್ಜ ಅಕ್ರೂರ, ಮಧುರೆಯಿಂದ ಬಂದವನಲ್ಲವೇ ನೀನು? ಅಲ್ಲಿ ನನ್ನವರೆಲ್ಲ ಇದ್ದಾರೆ. ಅಜ್ಜ ಉಗ್ರಸೇನ ಕ್ಷೇಮವೇ? ತಂದೆ ತಾಯಿಗಳು ಕುಶಲಿಗಳೇ? ಸಮಸ್ತ ಯಾದವರು ಸುಖಿಗಳೇ? ಎಲ್ಲಕ್ಕಿಂತಲೂ ಮುಖ್ಯವಾಗಿ ನಮ್ಮ ಮಾವ ಕಂಸರಾಯ ಕ್ಷೇಮದಿಂದ ಇದ್ದಾನೆಯೇ? ಕೇಳಿ ತಿಳಿಯುವ ಕಾತರ ಎಲ್ಲವನ್ನೂ ನನಗೆ ಹೇಳುತ್ತೀಯಾ? ಶ್ರೀಪತಿಯೇ ಅರಿಯದೋನು ಶ್ರೀಪತಿಯೇ ಅರಿಯದೋಲ ಬೇಕಿ ಪ್ರಿಯ ಎನ್ನ ಚಾಪದೋತ್ಸವವೆಂದು ಮಾವ ಗೋಪಾಲ ಬರಲಿ ಮಧುರಾಪುರಗೆ ಎಂಬ ಗೋಪಾಲ ಬರಲಿ ಗೋಪಾಲ ಬರಲಿ ಗೋಪಾಲ ಬರಲಿ ಮಧುರಾಪುರಗೆ ಎಂಬ ನಿರೂಪಯಿಂದಟ್ಟಿದನು ದೇವ ನಿರೂಪಯಿಂದಟ್ಟಿದನು ದೇವ ನಿರೂಪಗಿದ್ದಟ್ಟಿದನು ದೇವ ಕೃಷ್ಣ, ಏನಿದು ನಿನ್ನ ಲೀಲೆ? ಗರೆಗಿಳಿದು ಬಂದ ದೇವನಾದರೂ ಲೌಕಿಕರಾಗಿ ಅಚ್ಚರಿಯಿಂದ ವಿಚಾರಿಸುತ್ತಿರುವೆ. ನನ್ನಿಂದ ತಿಳಿಯುವ ಅಪೇಕ್ಷೆಯೇ ದೇವ. ಆಗಲಿ, ನಿನ್ನಿಂದ ಮರಣವೆಂದು ಅರಿತ ಕಂಸ ನಿನ್ನ ತಂದೆ ತಾಯಿಗಳನ್ನು ಸಹಿತ ಅನೇಕ ಯಾದವರನ್ನು ಸೆರೆಗೆ ತಳ್ಳಿದ. ತನ್ನ ತಂದೆ ತಾಯಿಗಳನ್ನು ಕೂಡ ಸೆರೆಮನೆಗೆ ತಳ್ಳಿದ. ಅವನಿಗೆ ಉಳಿದಾರು ಯಾವ ಲೆಕ್ಕ ನೀನೇ ಹೇಳು. ನೀನು ಗೋಕುಲದಲ್ಲಿ ಬೆಳೆಯುತ್ತಿರುವ ವಿಚಾರವನ್ನು ತಿಳಿದು ನಿನ್ನನ್ನು ಸಂಹರಿಸಲು ಅನೇಕ ಪ್ರಯತ್ನವನ್ನು ಮಾಡಿದ. ಅದು ಸಾಗದೆ ಬಿಲ್ಲ ಹಬ್ಬದ ನೆವದಿಂದ ನಿನ್ನನ್ನು ಇಲ್ಲಿಂದ ಅಲ್ಲಿಗೆ ಕರೆತರು ನನ್ನನ್ನು ಕಳುಹಿಸಿದ್ದಾನೆ. ಬಿಲ್ಲ ಹಬ್ಬ ಅಲ್ಲ ಕೃಷ್ಣ, ನಿನ್ನನ್ನು ಕೊಲ್ಲುವ ಹಬ್ಬ. ಅಜ್ಜಯ್ಯ, ಇಲ್ಲ ಹಬ್ಬವೇ? ಸಂತೋಷವಾಯಿತು. ಎಂದ ಮಾತನು ಕೇಳಿದನು ಶುನಿ. ಸಚ್ಚಿತ್ತ ಕೇಳಿದರು
ಅಂತ್ಯ ನೋಡಯ್ಯ ಮಲ್ಲ ಮಾವನ ಅಂತ್ಯ ಮಾವನ ಅಂತ್ಯ ಮಾವನ ಅಂತ್ಯ ಮಾವನ ಅಂತ್ಯ ನೋಡಯ್ಯ ಮಧುರೆಯಿಂದ ನಮಗೆ ಬಿಲ್ಲಾಪದ ಆಮಂತ್ರಣ ಬಂದಿದೆಯಾ? ಕೇಳಿ ಸಂತೋಷವಾಯಿತು. ನೀನು ಆತಂಕ ಪಡುವುದು ಬೇಡ ಅಜ್ಜಯ್ಯ. ನಾವು ಖಂಡಿತ ಅಲ್ಲಿಗೆ ಬರುತ್ತೇವೆ. ನೀನು ಎಂದ ಹಾಗೆ ಇದು ಕೊಲ್ಲುವ ಹಬ್ಬ. ನನ್ನ ತಂದೆ ತಾಯಿಯರ ಬಿಡುಗಡೆ ಪರ್ವವೂ ಹೌದು. ಇದು ಕೃಷ್ಣ ಮಧೆ ಅಲ್ಲ, ಕಂಸ ಮಧೆ. ನೀನು ಈಗ ನನ್ನ ಯಶೋಧೆಯನ್ನು ಕಂಡು ವಿಶ್ರಾಂತಿಯನ್ನು ಪಡೆ. ನಾಳೆ ಸೂರ್ಯೋದಯಕ್ಕೆ ಸರಿಯಾಗಿ ಹೊರಡೋಣವಂತೆ. ಆಗಲಿ. ಮಧುರೆಯಿಂದ ಬಿಲ್ಲಾಪದ ಆಮಂತ್ರಣ ಬಂದ ವಿಚಾರವನ್ನ ಅಣ್ಣ ಬಲರಾಮನಿಗೂ ತಿಳಿಸಬೇಕು. ಅಣ್ಣ ಇತ್ತ ಬಾ. ತಮ್ಮ, ಅಣ್ಣ ಅವಸರದಿಂದ ನನ್ನನ್ನು ಏಕೆ ಕರೆದೆ? ಅಣ್ಣಯ್ಯ, ಮಧುರೆಯಿಂದ ನಮಗೆ ಬಿಲ್ಲ ಹಬ್ಬದ ಆಮಂತ್ರಣ ಬಂದಿದೆ. ಹಾಗಾಗಿ ನಾವೆಲ್ಲರೂ ಅಲ್ಲಿಗೆ ಹೋಗಬೇಕಾಗಿದೆ. ಹೊರಡುವುದಕ್ಕೂ ಮುನ್ನ ನಮ್ಮವರಿಗೆಲ್ಲ ಈ ವಿಚಾರವನ್ನು ತಿಳಿಸಬೇಕಾದದ್ದು ನಮ್ಮ ಕರ್ತವ್ಯ. ಹಾಗಾಗಿ ಎಲ್ಲರನ್ನು ಕರೆದು ಹೇಳೋಣವಂತೆ. ಮಿತ್ರರೇ, ನೋಡ ಬಂದಿರಿ ಉಗ್ರಸೇನನ ಕೈಯತ್ತ ತಿನ್ನ ತಗಡಿತ ಕೈಯತ್ತ ತಿನ್ನ ತೈ ಕೈಯತ್ತ ತಿನ್ನತ ಕೈಯತ್ತ ತಿನ್ನ ತೈ ಕೈಯತ್ತ ತಿನ್ನ ತೈ ತೈ ತೈ
ಬನ್ನಿರೆ ಬನ್ನಿರೆ ನೋಡ ಬನ್ನಿರೆ ನೋಡ ಬನ್ನಿರೆ ನೋಡ ಬನ್ನಿರೆ 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 ಉಗ್ರವೇದ ಈ ನಾಡಿಗಧಿಪತಿ ಈ ನಾಡಿಗಧಿಪತಿ ಈ ನಾಡಿಗಧಿಪತಿ ಅವನು ಮುಂದಿನು ಈ ನಾಡಿಗಧಿಪತಿ ಈ ನಾಡಿಗಧಿಪತಿ ಈ ನಾಡಿಗಧಿಪತಿ ಅವನು ಮುಂದಿನು ಈ ನಾಡಿಗಧಿಪತಿ 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 ಅವನು ಮುಂದಿನು ತಾನಗನು ಮುಂದಿನು ಜನನಿ ಜನಗರು ಬಂದ ಮೋಕ್ಷವು ಜನನಿ ಜನಗರ ಬಂದ ಮೋಕ್ಷವು ಆತನು ಜಗವುಸಗೆ ಪ್ರತ್ಯುದೀಕ್ಷೆಯು ಧನು ಜಗವುಸಗೆ ಪ್ರತ್ಯುದೀಕ್ಷೆಯು ಕೌಸಗೆ ಪ್ರತ್ಯುದೀಕ್ಷೆಯು ಕೌಸಗೆ ಪ್ರತ್ಯುದೀಕ್ಷೆಯು ಜನನಿ ಜನಕರ ಬಂದ ಮೋಕ್ಷವು ಧನು ಜಗವುಸಗೆ ಪ್ರತ್ಯುದೀಕ್ಷೆಯು ನೋಡ ಬಂದಿರಿ ಉಗ್ರದೇನನ ನಾಡಿಗಧಿಪತಿ ನೋಡ ಬನ್ನಿರಿ 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 ಮಿತ್ರರೇ, ಬನ್ನಿ ಬನ್ನಿ, ನಾವೀಗ ಮಧುರೆಯಿಂದ ಹೊರಟವರು. ಮಧುರೆಯಲ್ಲಿ ಒಂದು ಶಕ್ತಿಯಾಗಿ ಬೆಳೆದಂತ ಕಂಸನನ್ನು ಮಣಿಸಲು ಹೊರಟವರು ನಾವು. ಆ ಕಾರ್ಯ ಮುಗಿದ ತಕ್ಷಣ ನೀವೆಲ್ಲ ಖಂಡಿತ ಅಲ್ಲಿಗೆ ಬನ್ನಿ. ನಿಮಗೆಲ್ಲ ಸವಿ ಭೋಜನವನ್ನು ನಡೆಸುತ್ತೇವೆ. ಸದ್ಯಕ್ಕೆ ನಮ್ಮನ್ನು ಬೀಳ್ಕೊಡಿ. ಅಣ್ಣ ತಮ್ಮ. ವೈರಿಯ ಮನೆಗಳಿಗೆ ಹೊರಟವರು ನಾವು. ಹಾಗಾಗಿ ಯಾವ ಸಿದ್ಧತೆಗಳು ಆಗಬೇಕು ಆಗಲಿ. ತಮ್ಮ, ಗದಿ ಮೊದಲ ಮಾಂಡಗಳು ದದಿ ಮೊದಲ ಬಾಂಡಗಳ ಜಗಡದಿ ದದಿ ಮೊದಲ ಬಾಂಡಗಳ 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 ಜಗಡದಿ
ಅಲ್ಲಿ ಅನ್ನವನ್ನು ಉಂಡರೆ ನಾವು ಹೊಂಗಿಗೊಳಗಾಗಬೇಕಾಗುತ್ತದೆ. ಹಾಗಾಗಿ ನಮ್ಮ ಆಹಾರವಾದ ಹಾಲು, ಬೆಣ್ಣೆ, ಮೊಸರು ಮುಂತಾದ ವಸ್ತುಗಳನ್ನು ಬಂಡಿಯಲ್ಲಿ ತುಂಬಿಸಿಕೊಂಡು ಹೊರಡೋಣ. ಅಜ್ಜ ಕ್ರೂರನನ್ನು ಜೊತೆಗೂಡಿಕೊಂಡು ಹೋಗೋಣವಂತೆ. ಬಾ ಒಡೆಯ ನಿನ್ನ ಬಿಡೆನು ಮನೆಗೆ ನೊಡನೆ ಕೋಡಿ ಬರಲು. ಒಡೆಯ ನಿನ್ನ ಬಿಡೆನು ಮನೆಗೆ ನೊಡನೆ ಕೂಡಿ ಬರಲು. ಎನ್ನ ಮಡದಿ ಮಕ್ಕಳನ್ನು ಸಹಿತ ಅಡಿಗೆ ನಮಿಬೆನು. ಕೃಷ್ಣ, ನಮ್ಮ ಮನೆಯವರೆಗೂ ಬಂದು ನಮ್ಮವರನ್ನು ಹಾಗೂ ನಮ್ಮವರನ್ನು ಎಲ್ಲರನ್ನು ಪುನೀತರನ್ನಾಗಿ ಮಾಡಲಾರೆಯಾ? ಅಜ್ಜ ಕ್ರೂರ, ಖಂಡಿತವಾಗಿಯೂ ಬರುತ್ತೇನೆ. ಆದರೆ ಈಗ ಬರುವುದಕ್ಕೆ ಸಾಧ್ಯವಿಲ್ಲ. ಮಾವ ಕಂಸನ ವಧೆಯಾದ ಬಳಿಕ ನಮ್ಮವರನ್ನೆಲ್ಲ ಸೆರೆಯಿಂದ ಬಿಡಿಸಿ ನಿನ್ನನ್ನು ಬಂದು ಕಾಣುತ್ತೇನೆ. ಈಗ ಹೊರಡುವುದಕ್ಕೆ ಅಪ್ಪಣೆಯನ್ನು ಕೊಡು. ಹೋಯ್ ನಮಸ್ಕಾರ. ನಮಸ್ಕಾರ. ನಾವೇನು ಸಾಮಾನ್ಯರಲ್ಲ. ಯಾವನ? ರಾಜ ರಜಕ. ಓ ಮಡಿವಾಳ. ಸ್ವಲ್ಪ ಬಾಯಿ ಮುಚ್ಚಿ. ಅಷ್ಟು ಅಗ್ಗವಾಗಿ ಮಡಿವಾಳ ಎಂದಿರಲ್ಲ. ನಿಮ್ಮ ಮೂಗಿನಿಂದ ಉದುರಿ ಬಿದ್ದವರೇ ನಾವು. ಸ್ವಾಮಿ, ಒಂದು ಕಾಲಕ್ಕೆ ನಾವು ಅರಸರೆ ನಮ್ಮವರಿಗಳಾದ ಗೆದ್ದಲವು ಹುಳುಗಳು ರಕಾರಕ್ಕೆ ಹಿಡಿದವು. ಅಲ್ಲಿಂದ ನಾವು ಅಗಸ ಎಂದಾದದ್ದು. ಸ್ವಾಮಿ, ನಾವು ಹುಟ್ಟಿದವನಿಗೂ ಬೇಕು, ಸತ್ತವನಿಗೂ ಬೇಕು. ನಾವೇನು ಕಡಿಮೆಯವರಲ್ಲ. ಹೌದಾ? ಅರಸರಿಗೂ ಅಗಸರಿಗೂ ಬಹಳ ವ್ಯತ್ಯಾಸವಿಲ್ಲ. ಹೇಗ? ಅವರು ಏರುವುದು ಸಿಂಹಾಸನ, ನಾವು ಏರುವುದು ಶಿಲಾಸನ. ಯಾವುದು ಗಟ್ಟಿ ಸ್ವಾಮಿ? ಅವರ ಓಲಗ ಆಸನದಲ್ಲಿ, ನಮ್ಮದು ಹೊಳೆ ಬದಿಯಲ್ಲಿ. ನಿಮ್ಮೊಟ್ಟಿಗೆ ಮಾತನಾಡುತ್ತಿದ್ದರೆ ನಮ್ಮ ಒಡೆಯರು ಓಲಗ ಕೊಡುವಂತಿಲ್ಲ. ಬರುತ್ತೇವೆ ಸ್ವಾಮಿ. ಮಕ್ಕಳೇ, ನಿಮ್ಮ ಮುಖದಲ್ಲಿ ಕಣ್ಣಿಲ್ಲವಾ? ರಾಜ ರಜಕ. ಮಡಿವಾಳ. ಮರ್ಯಾದೆ ಮರ್ಯಾದೆ. ಯಾರಯ್ಯಾರ ಜಗನಿ ನಿಲ್ಲು ನೋಡಿಸ್ತೋ. ಯಾರಯ್ಯಾರ ಜಗನಿ, ಯಾರಯ್ಯಾರ ಜಗನಿ ನಿಲ್ಲು ನೋಡಿತ, ನೀ ನಿಲ್ಲು ನೋಡಿತ. ತೋರುವಿ ಮಾಡಿ ವಸ್ತ್ರ ಜೀವುದು ಮತ್ತ. ತೋರುವಿ ಮಾಡಿ ವಸ್ತ್ರ ಜೀವುದು ಮತ್ತ. ಸೇರು ನಿನ್ನಾಲಯ ಬೇಗನೆ ತಗುದು. ಸೇರು ನಿನ್ನಾಲಯ ಬೇಗನೆ ತಗುದು. ಮೀರಿದರಿ ಮಾತು ಕೇಳು ಬಂದವುದು. ಮೀರಿದರಿ ಮಾತು ಕೇಳು ಬಂದವುದು. ಯಾರಯ್ಯ ಯಾರಯ್ಯರ ಜಗನಿ ನಿಲ್ಲು ನೋಡಿತ. ಅಯ್ಯ ಮಡಿವಾಳ. ಹಾ, ಮರ್ಯಾದೆ ಮರ್ಯಾದೆ. ಮಡಿವಾಳರೇ. ಮಡಿವಾಳ ರೇ. ಏನು? ನಾವು ಬಿಲ್ಲ ಹಬ್ಬಕ್ಕೆ ಬಂದವರು ಕಂಸನನ್ನು ಕಾಣಬೇಕು. ನಮ್ಮ ಬಟ್ಟೆಗಳೆಲ್ಲ ಮಲಿನವಾಗಿವೆ. ನಿನ್ನಲ್ಲಿರುವ ಶುಭ್ರ ವಸನಗಳನ್ನು ಕೊಟ್ಟರೆ ಬಳಿಕ ಅಲ್ಲದಿದ್ದರೆ ಪೆಟ್ಟು ಬಿದ್ದೀತು.
ಅಗಸನಲ್ಲ, ರಾಜ ರಜಕ ಇವರ ಕಂಸನ ಬಟ್ಟೆಗಳು ನಿಮ್ಮಂತ ಭಿಕಾರಿಗಳು ತೊಡುವುದಲ್ಲ. ಒಳ್ಳೆ ಮಾತಿನಲ್ಲಿ ತೊಲಗಿ ಅತ್ತ. ಸಾಮಾನ್ಯರೂ ಅಲ್ಲ. ನಿನ್ನ ರಸಕಂಸನಿಗೆ ನಾವು ಒಳಿಯಂದಿರು. ಹಾಗಾಗಿ ಒಳ್ಳೆಯ ಮಾತಿನಲ್ಲಿ ಈ ಬಟ್ಟೆಗಳನ್ನು ನಮಗೆ ಹುಟ್ಟರೆ ಒಳಿತು, ಅಲ್ಲದಿದ್ದರೆ ಪರಿಣಾಮ ಕೆಟ್ಟದಾಯ್ತು. ಎಚ್ಚರ. ಪೆಟ್ಟು ತಿಂದು ಸಾಯಬೇಡಿ. ನರಜನ ಹೊಸಕಿ ಹಾಕುವಂತೆ ಹೊಸಕಿಯನ್ನು ಮಕ್ಕಳೆಂದು ಬಿಡುತ್ತೇನೆ. 4 ಕಾಲ ಬದುಕಿ ಸಾಯಿರಿ. ದಾರಿ ಬಿಡ, ದಾರಿ ಬಿಡ, ದಾರಿ ಬಿಡ, ದಾರಿ ಬಿಡ. ಎಂತ ಬಟ್ಟೆ ಗಂಟು ಎಂತ ನಿನ್ನ ಗಂಟು ನನಗೆ ಗಂಟುಗೋಡ, ಗಂಟುಗೋಡ ನನ್ನ ಹತ್ರ ಇಲ್ಲ. ಗಂಟುಗೋಡ, ಗಂಟುಗೋಡ ನನ್ನ ಹತ್ರ ಇಲ್ಲ. ಒಂದ್ ಕೈ ತೋರ್ಸ, ಅತಿ ಕೈ ತೋರ್ಸ. ಗಂಟುಗೋಡ, ಗಂಟುಗೋಡ ಒಂದ್ ಕೈ ಕಾಣ್ಸ, ಅತಿ ಕೈ ಕಾಣ್ಸ, 2 ಕೈ ಕಾಣ್ಸ. ನೀ ಕಾಣ್ಸ 2 ಕೈ.
ಸರ್ವರಿಗೂ ನಮಸ್ಕಾರ. ಯಕ್ಷಗಾನದ ಈ ಒಂದು ಸುಂದರ ಸಮಯದಲ್ಲಿ ಹೆಚ್ಚಿನ ಸಮಯವನ್ನು ನಾನು ತೆಗೆದುಕೊಂಡು ರಸಭಂಗ ಮಾಡುವುದಿಲ್ಲ. ಸಾರ್ವಜನಿಕ ಗಣೇಶೋತ್ಸವ ಟ್ರಸ್ಟ್ KHB ಕಾಲನಿ ಮತ್ತು ರೈತಗಿರಿ ಹೊನ್ನಾವರ ಇವರ ದಶಮಾನೋತ್ಸವದ ಈ ಒಂದು ಅಂಗವಾಗಿ ಈ ದಿವಸ ಶ್ರೀಯುತ ಗಜಾನನ್ ಭಾಗವತರು ಇವರ ಸಾರಥ್ಯದಲ್ಲಿ ಯಕ್ಷಗಾನ ಚಿಂಡ್ರ ಮೇಳ ನವಿಲುಗೌಡ ಇವರಿಂದ ನಡೆದಿದೆ. ಜಾಂಬೂತಿ ಕಲ್ಯಾಣ ಹಾಗೂ ಕಂಸವಾದ ಯಕ್ಷಗಾನ ತಾವೆಲ್ಲ ಆಸಕ್ತಿಯಿಂದ ನೋಡ್ತಾ ಇದ್ದೀರಿ. ಅದ್ಭುತವಾದಂಥ ಈ ಒಂದು ಕಲೆ, ಅದನ್ನು ಗೌರವಿಸಬೇಕಾಗಿರುವಂಥದ್ದು ನಮ್ಮೆಲ್ಲರ ಕರ್ತವ್ಯವೂ ಸಹ ಹೌದು. ಮಕ್ಕಳಿಗೆ ಸುಂದರವಾದಂಥ ಒಂದು ಕಲೆಯನ್ನು ಕಲಿಸಬೇಕು ಅಂತ ಹೇಳಿದ್ರೆ ಈ ಒಂದು ಭಾಗವತರ ಸಾರಥ್ಯ ಮತ್ತು ಅವರ ತಾಳ್ಮೆ ಸಹನೆ ಬಹಳ ಮುಖ್ಯವಾಗಿರ್ತದೆ. ಅವರು ಅವಿರತವಾಗಿ ಇಲ್ಲಿ ಶ್ರಮಿಸ್ತಾ ಇದ್ದಾರೆ. ಇವತ್ತು ಇಲ್ಲಿ ನಮಗೆ ಯಕ್ಷಗಾನದ ರಸದೂಟವನ್ನು ನೀಡಿದ್ದಾರೆ. ಅವರಿಗೆ ಸನ್ಮಾನ ಮಾಡುವಂಥ ಒಂದು ಸಮಯವನ್ನು ಈಗ ತೆರೆದುಕೊಡ್ತಾ ಇದೆ. ಮೊದಲಿಗಾಗಿ ಶ್ರೀಯುತ ಗಜಾನನ್ ಭಾಗವತರು ಇಲ್ಲಿ ವೇದಿಕೆಗೆ ಬರಬೇಕು. ಅವರಿಗೆ ನಮ್ಮ ಟ್ರಸ್ಟಿನ ಮುಖ್ಯಸ್ಥರು ಬಂದು ಶಾಲನ್ನು ಹೊಲಿಸಿ ಅವರನ್ನು ಸನ್ಮಾನಿಸಬೇಕು. ಅದೇ ರೀತಿಯಲ್ಲಿ ಮದ್ದಲೆ ವಾದಕರಾಗಿ ಬಂದಂಥ ಶ್ರೀಯುತ ಮಂಜುನಾಥ್ ಭಂಡಾರಿ ಕಡ್ತೋಕ ಅವರು ಸಹ ಇಲ್ಲಿ ವೇದಿಕೆಯಲ್ಲಿ ಬಂದು ಕೂತ್ಕೊಳ್ಬೇಕು. ಆನಂತರ ಚಂಡೆ ವಾದಕರಾಗಿ ಶ್ರೀಯುತ ಗಜಾನನ್ ಸಾಂತೋರ್ ಇವರು ಸಹ ಈ ಒಂದು ವೇದಿಕೆಗೆ ಬರಬೇಕು. ಅತ್ಯಮೂಲ್ಯವಾದಂಥ ಒಂದು ತರಬೇತಿಯನ್ನು ನೀಡಿ ನಮಗೆ ಈ ಯಕ್ಷಗಾನದ ಸವಿಯನ್ನು ಉಣಬಡಿಸಿದ್ದೀರಾ ಸರ್. ತಮಗೆಲ್ಲರಿಗೂ ನಾವು ಅನಂತ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ. ಯಕ್ಷಗಾನಂ ಗೆಲ್ಗೆ, ಯಕ್ಷಗಾನಂ ಬಾಳ್ಗೆ. ಇದೇ ರೀತಿಯಲ್ಲಿ ತಮ್ಮ ಕಲೆ ಅವಿರತವಾಗಿ ಮುಂದುವರಿಯಲಿ. ನಮ್ಮ ಯಕ್ಷಗಾನ ದಕ್ಷಿಣೋತ್ತರ ಕನ್ನಡ ಅಷ್ಟೇ ಅಲ್ಲ, ಇಡೀ ವಿಶ್ವದಲ್ಲಿ ಬೆಳಗಲಿ ಅಂತ ನಾನು ಈ ಶ್ರೀ ಇಡಗುಂಜಿ ಮಹಾಗಣಪತಿ ಮತ್ತು ಈ ಒಂದು ಗಣಪತಿಯಲ್ಲಿ ವಿನಿಸ್ತಾ ಮುಂದಿನ ಒಂದು ಕಾರ್ಯಕ್ರಮಕ್ಕೆ ಸಜ್ಜಾಗ್ತಾ ಇದ್ದೇವೆ. ಧನ್ಯವಾದಗಳು. ಇದ್ದರ ಕಳ್ಕೊಂಡ್ಬಿಡೋರೇ. ನನ್ನ ವೈರಿಗಳಾದ ಕೃಷ್ಣ ಬಲರಾಮನನ್ನು ಕರೆತರಲು ಅಕ್ರೂರನನ್ನು ಕಳುಹಿಸಿದೆ. ಆದರೆ
ಮಾಡಿದರು, ಹ. ಕುಚ್ಚೆಯ ಡೊಂಗನ್ನು ತಿದ್ದಿದರು. ಹ. ಅಷ್ಟೇ ಅಲ್ಲ, ಪೂಜಿಸಿಟ್ಟ ಧನಸ್ಸನ್ನು ಮುರಿದರು. ಹ್ಮ್ ಸಾಮಾನ್ಯ ಗೋವಳರೆಂದು ಈ ಬಾಲಕರನ್ನು ತಿಳಿದೆ. ಅದು ತಪ್ಪಾಯಿತು. ಹ್ಮ್. ಬೀದಿಯಲ್ಲಿ ಹೋಗುವ ಮಾರಿಯನ್ನು ಮನೆಗೆ ಕರೆದಂತಾಯಿತು. ಹ್ಮ್. ಶಿವ ಶಿವ, ಏನು ಮಾಡಲು, ಏನು ಮಾಡಲು? ನಾನೇನು ಸಾಮಾನ್ಯನಲ್ಲ. ನಾಳೆ ಅವನನ್ನು ನೋಡಿಕೊಳ್ಳುತ್ತೇನೆ. ಹ. ಈ ರಾತ್ರಿಯಲ್ಲಿ ನಿದ್ದೆ ಬಿಟ್ಟರೆ ಬುದ್ಧಿ ಕೆಡುತ್ತದೆ. ಹ. ಹಾಗಾಗಿ ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯುತ್ತೇನೆ. ನೆನೆದು ಶ್ರೀಪತಿಯ ನೆನೆದು ಸತ್ಯಾಗ್ರಹದಿಂದ ಪವಡಿಸಿ ಶ್ರೀಪತಿಯ ನೆನೆದು ಸತ್ಯಾಗ್ರಹದಿಂದ ಪವಡಿಸಿ ಲೋಪದ ಸ್ವಪ್ನ ಕನಸಿನ ಲೋಪದ ಸ್ವಪ್ನವ 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 ಕಂಡಂಜುದರಿ ಏನ ಮಾಡಲಿ ನಾನು ಏನ ಕಂಡನೋ ಅಬ್ಬಾ, ಏನಿದು ದುಸ್ವಪ್ನ? ಭಯದಿಂದ ನಡುಗುತ್ತಿದ್ದೇನೆ. ದಾರಿಯಾಗಿ ಮೈಯಿಂದ ಬೆವರು ಇಳಿಯುತ್ತಿದೆ. ನನ್ನ ಜಂಗಾಬಲವೇ ಉಡುಗಿ ಹೋದ ಅನುಭವ. ಈ ಕಗ್ಗತ್ತಲ ರಾತ್ರಿಯಲ್ಲಿ ನೆತ್ತಿಗೆ ತೈಲವನು ನೆತ್ತಿಗೆ ತೈಲವನು ನೆತ್ತಿಗೆ ತೈಲವನು ನೆತ್ತಿಗೆ ತೈಲವನು ನೆತ್ತಿಗೆ ತೈಲವನು ನೆತ್ತಿಗೆ ತೈಲವನು
ತಲೆಗೆ ಎಣ್ಣೆಯನ್ನು ಬಡಿದುಕೊಳ್ಳುತ್ತಿರುವ ದೃಶ್ಯ. ಹ್ಮ್. ಸಾಲದಕ್ಕೆ ಸರ್ವಾಂಗಕ್ಕೂ ಕೆಂಪು ಮಣ್ಣನ್ನು ಮೆತ್ತಿಕೊಂಡು ಕೆಂಪು ಮಾಲೆಯನ್ನು ಕೊರಳಿಗೆ ಹಾಕಿಕೊಂಡು ಬೆತ್ತಲಾಗಿ ಕತ್ತೆಯನ್ನೇರಿ ದಿಕ್ಕಿಲ್ಲದ ದೇಶದನಂತೆ ದಕ್ಷಿಣಾಭಿಮುಖವಾಗಿ ಹೊರಟಿರುವ ದೃಶ್ಯ. ದೂರದಲ್ಲಿ ನರಿಗಳು ಊಳಿಡುತ್ತಿವೆ, ಗೂಬೆಗಳು ಕರ್ಕಶವಾಗಿ ಅರಚುತ್ತಿವೆ. ಈ ಕಾಳ ರಾತ್ರಿಯಲ್ಲಿ ದೂರದಲ್ಲಿ ಉರಿಯುವುದು ಒಂದೇ ಉರಿಯುವುದು ಒಂದೇ ದೀಪವು ಉರಿಯುವುದು ಒಂದೇ ದೀಪವೇ ಉರಿಯುವುದು ಒಂದೇ ಉರಿಯುವುದು ಒಂದೇ ದೀಪವು ಉರಿಯುವುದು ಒಂದೇ ದೀಪವು ಉರಿಯುವುದು ಒಂದೇ ದೀಪವು ಎರಡಾಗುತ್ತ ತೋರುತ್ತಿದೆ ಎರಡಾಗುತ್ತ ತೋರುತ್ತಿದೆ ಎರಡಾಗುತ್ತ ತೋರುತ್ತಿದೆ ಅರಮನೆಯಲ್ಲವ ವೀಕ್ಷಿಸೆ ಅರಮನೆಯಲ್ಲವ ವೀಕ್ಷಿಸೆ ಅರಮನೆಯಲ್ಲವ ವೀಕ್ಷಿಸೆ ಪರಿಮಯವಾಯ್ತಯ್ಯೋ 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 ಅರಮನೆಯಲ್ಲವ ವೀಕ್ಷಿಸೆ ಅರಮನೆಯಲ್ಲವ ವೀಕ್ಷಿಸೆ ಪರಿಮಯವಾಯ್ತಯ್ಯೋ ಈಗ ಕತ್ತಲೆಯ ರಾತ್ರಿಯಲ್ಲಿ ಬೆಳಕಿಗಾಗಿ ಹಚ್ಚಿರುವ ಒಂದು ದೀಪ ಕ್ಷೀಣವಾಗಿ ಉರಿಯುತ್ತಿದೆ. ನೋಡಕ್ಕಿದ್ದಂತೆ ಒಂದು ಎರಡಾಗಿ ಅಲ್ಲ ಮೂರಾಗಿ ನಾಲ್ಕಾಗಿ ಇಡೀ ಅರಮನೆಯನ್ನೇ ಆವರಿಸಿಕೊಂಡಿರುವ ಅನುಭವ. ಆ ಬೆಳಕಿನ ಕಿರಣದಲ್ಲಿ ಕೃಷ್ಣ ಬಲರಾಮರು ಬಂದಂತೆ ತೋರುತ್ತಿದೆ. ಅವರನ್ನು ಬುದ್ಧಿ ಕೆಡುತ್ತಾರೆ. ಕೃಷ್ಣ ಕೃಷ್ಣ ದುರುಳನೆ ಪರಿಮರುಗಿ ನಯನವ ತೆರೆದು ನೋಡಲು ತನ್ನರಮನೆಯವರ ಒಳಗೆ ಶ್ರೀಕೃಷ್ಣಮಯ ಆಗಿರಲು ಆ ಆ ಇದೆಲ್ಲ ಪರಿಭ್ರಮೆ. ಮಲಗೋಪುರದಲ್ಲಿ ಜೀವಿ ಯಾವ ಯೋಚನೆಯಲ್ಲಿ ಮಲಗಿರುತ್ತಾನೆ ಅದೇ ಸ್ವಪ್ನ ರೂಪದಲ್ಲಿ ಕಾಣುತ್ತದೆ ಎಂಬ ಮಾತುಂಟು. ಕೃಷ್ಣ ಬಲರಾಮರ ಯೋಚನೆಯಲ್ಲಿ ಮಲಗಿದ್ದೆ ಅದೇ ಸ್ವಪ್ನ ರೂಪದಲ್ಲಿ ಕಾಡಿದೆ. ಯೋಚಿಸುತ್ತಾ ಇರುವಂತೆ ಸರಣಿ ಉದಯಿತೆ ಪೂರ್ವ ಶಯ್ಯದಿ ಸರಣಿ ಉದಯಿತೆ ಪೂರ್ವ ಶಯ್ಯದಿ ಭಕ್ತಿ ಭಾವದಿ ಹರನ ಪೂಜಿಸಿ ಭಕ್ತಿ ಭಾವದೆ ಹರನ ಪೂಜಿಸೆ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ.
ಶಿವಾಯ ಭಕ್ತಿ ಭಾವದಿಗರನ ಪೂಜಿಸಿ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಭಕ್ತಿ ಭಾವದಿಗರನ ಪೂಜಿಸಿ ಮುಷ್ಟಿಗೋಚರ ಇರಿಸಿ ಮುಷ್ಟಿಗೋಚರ ಇರಿಸಿ ತೋರಲು ನಮಗೆ ಹೃದಯ ಪೂರ್ವ ದಿಕ್ಕಿಗೆ ದೃಷ್ಟಿ ಹಾಯಿಸಿದರೆ ಬಾಲಭಾಸ್ಕರ ಮೇಲೆದ್ದು ಬರುತ್ತಿದ್ದಾನೆ. ನಿತ್ಯ ಕರ್ಮಗಳನ್ನು ಪೂರೈಸಿ ಶುಚಿಯಾಗಿ ಆರಾಧ್ಯ ದೈವರಾದ ಹರನಿಗೆ ಪೂಜಿಸಿದ್ದಾಯಿತು. ಓ ನನ್ನವರೇ, ನನಗಾಗಿ ಪ್ರಾಣವನ್ನು ತೆತ್ತು ಸ್ವರ್ಗವಾಸಿಯಾದ ನಿಮಗೆ ನಿಮ್ಮೊಡೆಯ ಒಂದು ಮಾತನ್ನು ಕೊಡುತ್ತಾನೆ. ನಮ್ಮ ವೈರಿಯಾದ ಕೃಷ್ಣ ಬಲರಾಮರನ್ನು ಈ ದಿವಸ ಕೊಲ್ಲುತ್ತೇನೆ, ಅಲ್ಲದೆ ಹೋದರೆ ಬಂದು ನಿಮ್ಮನ್ನು ಸೇರಿಕೊಳ್ಳುತ್ತೇನೆ. ಚಾಣೂರ ಮುಷ್ಟಿಕರನ್ನು ದ್ವಾರದಲ್ಲಿ ನಿಲ್ಲಿಸಿ ಸಮೇತ ನಡೆಯುತ್ತೇನೆ. ಅಣ್ಣ, ಮಹೇಂದ್ರನೆಂಬ ಗರ್ವದಿಂದ ನಮ್ಮ ಮಾವ ಸಿಂಹಾಸನ
ತಿಳಿಯಬೇಡವೇ ಒಲಿದು ಒಲಿದು ಕರೆಸಿಕೊಳ್ಳುವೇನು ತಿಳಿಯಬೇಡವೇ ಮನೆದು ನಿಲುವೆ ಮನೆದು ನಿಲುವೆ ಏಕೆ ಬಳಿಯರಲ್ಲವೇ ಮಾವ, ನಿನಗೆ ಯಾಕೆಷ್ಟು ಸಿಟ್ಟು? ನಿಮ್ಮಿಂದ ಏನು ತಪ್ಪಾಗಿದೆ? ನೀನೇ ಕರೆ ಕಳೆಯುವುದರಿಂದ ಬಿಲ್ಲ ಅಪ್ಪವನ್ನು ನೋಡಬೇಕು, ಮಾವನೊಡನೆ ಮಾತನಾಡಬೇಕೆಂದು ಬಂದರು. ಮಾವ, ನೀನು ಈ ರೀತಿ ಕೋಪಗೊಳ್ಳುವುದು ನಮಗೆ ಭಯವಾಗುವುದಿಲ್ಲವೇ? ಯಾಕೆ ಈ ರೀತಿ ಮಾಡುವೆ ಮಾವ? ಈ ರೀತಿ ಸಿಟ್ಟು ಮಾಡುವುದು ಸರಿಯಾ ಮಾವ? ಮಗುಳಬೇಡ ಕಬಡ್ಡಿಯ ಮಗುಳಬೇಡ 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 ಕಬಡ್ಡಿ ನೀನು ಬಲ್ಲೆ ನೋಡೋದು ಕಬಡ್ಡಿ ಬಲ್ಲೆ ನೋಡೋದು ಕಬಡ್ಡಿ ಮೂದ ನೀನೆ ಗೊತ್ತೋದೇಕೆ ಬೇಡದ ಇನ್ನೊಂದ ಕೃಷ್ಣ, ಸಾಕು ಮಾಡು ನಿನ್ನ ನಾಟಕವನ್ನು. ನೀನು ಮಾಡಿದ ಕಾರ್ಯವೆಲ್ಲ ನನಗೆ ಗೊತ್ತಾಗಿದೆ. ಅದಕ್ಕಾಗಿಯೇ ನಿನ್ನನ್ನು ಇಲ್ಲಿಗೆ ಕರೆಸದ್ದು. ನಿಮ್ಮ ಅಭ್ಯುದಯವನ್ನು ಬಯಸಿ ಎಂತೆಂತವರನ್ನು ಕಳಿಸಿಕೊಟ್ಟೆ, ಒಬ್ಬರೂ ಹಿಂದಿರುಗಿ ಬರಲಿಲ್ಲ. ಹೇಳು, ಬಕನನ್ನು ಹೇಗೆ ಕೊಂದೆ? ಮಾವ, ಬಕ ಒಂದು ಸುಂದರ ಪಕ್ಷಿಯಾಗಿ ಬಂದ. ವಿನೋದಕ್ಕೆಂದು ಆತನ ಬೆನ್ನನ್ನೇರಿದೆ. ಅವ ಎತ್ತರಕ್ಕೆ ಹಾರಿದ ಮಾವ. ನನಗೆ ಭಯವಾಯಿತು. ಆತನ ಕುತ್ತಿಗೆಯನ್ನು ಬಲವಾಗಿ ಹಿಡಿದುಕೊಂಡೆ. ಅವ ಸತ್ತು ಹೋದ ಮಾವ. ಇರಲಿ, ಶಕಟನನ್ನು ಹೇಗೆ ಕೊಂದೆ? ಮಾವ, ಆಡುತ್ತಿರುವ ಸಮಯದಲ್ಲಿ ಹೊಸ ಬಂಡಿಯನ್ನು ಕಂಡೆವು. ಆಸೆ ಆಯಿತು, ಬಂಡಿಯನ್ನು ಏರಿದೆವು. ಬಂಡಿ ಪುಡಿ ಪುಡಿ ಆಯಿತು. ಶಕಟ ಸತ್ತು ಹೋದ ಮಾವ, ಸತ್ತು ಹೋದ. ಧೇನುಕನನ್ನು ಹೇಗೆ ಕೊಂದೆ? ಮಾವ, ಗೋವುಗಳನ್ನು ಮೇಯಿಸುತ್ತಿರುವ ಸಮಯದಲ್ಲಿ ಚಂದದ ಹೋರಿಯೊಂದನ್ನು ಕಂಡೆವು. ಮುಟ್ಟಬೇಕೆಂದು ಮನಸ್ಸಾಯಿತು ಮಾವ. ಆದರೆ ಅದೇ ನಮ್ಮನ್ನು ತಿವಿಯುವುದಕ್ಕೆ ಬಂತು. ಹಾಗಾಗಿ ಎರಡೂ ಕೋಡನ್ನು ಹಿಡಿದು ಬಲವಾಗಿ ನೂಕಿದೆ. ಅದು ಸತ್ತು ಹೋಯಿತು ಮಾವ. ಆಮೇಲೆ ತಿಳಿಯಿತು ಆ ತರಕ್ಕಸ ಎಂದು. ಅವರ ಕಥೆಯನ್ನು ಬಿಡು. ನಮ್ಮ ಕೂತಲಿ ಎಂತ ಮಮತಾಮಯಿ. ಲೋಕದ ಯಾವ ಮಕ್ಕಳನ್ನು ಕಂಡರು ಅಕ್ಕರೆಯಿಂದ ಎತ್ತಿ ತನ್ನ ಎದೆ ಹಾಲನ್ನು ಕೊಟ್ಟು ತೃಪ್ತಿಪಡಿಸುವವಳು ನಮ್ಮ ಮಧುರೆಯ ಕ್ಷೀರಾದಿ ದೇವದಳನ್ನು ಏಕೆ ಕಂಡೆ? ಮಾವ, ಜಗದ ಜನರ ಶಿಶುಗಳಿಗೆ ಅಗಡು ಕೈಯತ್ತ ತಿನ್ನತ್ತ ಕಳೆದಿದ್ದ ಕೈಯತ್ತ ತಿನ್ನತ್ತ ಕಡ್ಗತ್ತ
ಕಂತೆ ಅಜ್ಜ ಕ್ರೂರನನ್ನು ಕಂಡು ಅವನ ಆತಿಥ್ಯವನ್ನು ಸ್ವೀಕರಿಸಿ ಹಿರಿಯರೆಲ್ಲರ ಸೂಚನೆಯಂತೆ ವಿದ್ಯಾಭ್ಯಾಸವನ್ನು ಪಡೆಯುವುದಕ್ಕಾಗಿ ಸಾಂದೀಪನಿ ಮುನಿಯ ಆಶ್ರಮವನ್ನು ಸೇರಿಕೊಳ್ಳೋಣ. ಲೋಕಕ್ಕೆ ಮಂಗಳವಾಗಲಿ. ಆದಿದೇವತೆಗಳಾಗಮ ವಂದಿತೆಯಾದ ಮುಖಲು ಮೋಹನ ರೂಪ ವೇದೋದಾರ ವೆಂಕಟ ವೆಂಕಟ ವೇಣುನಾಥ ಪ್ರಿಯ ನಮೋ ನಾರಾಯಣ ದೇವ